ಎಲ್ರಿಗೂ ನಮಸ್ಕಾರಗಳು. ಆತ್ಮೀಯ ಇತಿಹಾಸ ಆಸಕ್ತರೇ ಮತ್ತು ವಿದ್ಯಾರ್ಥಿಗಳೇ, ಕಳೆದ ಕೆಲವು ವಿಡಿಯೋಗಳಲ್ಲಿ ಪ್ರಥಮ PUCಯ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ 2ನೇ ಅಧ್ಯಾಯದ ಕೆಲವು ವಿಡಿಯೋಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇವೆ. ಈ ದಿನ ಈ ಒಂದು ವಿಡಿಯೋದಲ್ಲಿ ಇತಿಹಾಸ ವಿಷಯದ 2ನೇ ಅಧ್ಯಾಯದ 3ನೇ ಭಾಗಕ್ಕೆ ಸಂಬಂಧಪಟ್ಟಂತೆ ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರಿದ ಅಂಶಗಳು ಎಂಬ ವಿಷಯದ ಕುರಿತು ನನ್ನ ವಿಚಾರಗಳನ್ನು ಹಂಚಿಕೊಳ್ತಿದ್ದೇನೆ. ನಮ್ಮ ಪಠ್ಯಪುಸ್ತಕದಲ್ಲಿರುವಂತೆ ಮಾನವನ ವಿಕಸನ ಪ್ರಕ್ರಿಯೆಯ ಮೇಲೆ ಪ್ರಮುಖವಾಗಿ 8 ಅಂಶಗಳು ಪ್ರಭಾವ ಬೀರಿವೆ. ಈ ಒಂದು 8 ಅಂಶಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದು ವಾಯುಗುಣದ ಬದಲಾವಣೆ. ಹಾಗೆ ಎರಡನೆಯದು ಮೆದುಳಿನ ವೃದ್ಧಿ, ಮೆದುಳು ಅಥವಾ ಮೆದುಳಿನ ವೃದ್ಧಿ ಅಥವಾ ಬೆಳವಣಿಗೆ. ಮೂರನೆಯದು ಆಹಾರ ಮತ್ತು ಆಶ್ರಯ ತಾಣದ ಬದಲಾವಣೆಗಳು. ನಾಲ್ಕನೆಯದು ದ್ವಿಪಾದ ಚಲನೆ ಅಥವಾ ಬೈಪೆಡಲಿಸಮ್. ಹಾಗೆ ಐದನೆಯದು ಉಪಕರಣಗಳ ಬಳಕೆ. ಆರನೆಯದು ಭಾಷೆಯ ಬೆಳವಣಿಗೆ, ಮನುಷ್ಯ ವಿಕಸನವಾಗುವ ಪ್ರಕ್ರಿಯೆಯಲ್ಲಿ ಸಂವಹನಕ್ಕಾಗಿ ಭಾಷೆಯನ್ನು ಹೇಗೆ ಬೆಳೆಸ್ಕೊಂಡ ಅಂತ ಹೇಳುವಂಥದ್ದು. ಹಾಗೆ ಏಳನೆಯದ್ದು ಪಶುಸಂಗೋಪನೆ ಅಥವಾ ಪಶುಪಾಲನೆ ಮತ್ತು ಕೃಷಿಯ ಆರಂಭ. ಹಾಗೂ ಕೊನೆಯದ್ದು ಕಲೆ ಹೇಗೆ ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರಿದೆ ಅಂತೇಳಿ. ಹೀಗೆ ಒಟ್ಟು 8 ಪ್ರಮುಖ ಅಂಶಗಳು ಮಾನವನ ವಿಕಸನದ ಮೇಲೆ ಪ್ರಭಾವ ಬೀರುವುದನ್ನು ನೋಡ್ಬೋದು. ಈಗ ಮೊದಲನೆಯದು ವಾಯುಗುಣದ ಬದಲಾವಣೆ. ಕಳೆದ ವಿಡಿಯೋಗಳಲ್ಲಿ ಚರ್ಚಿಸಿದ ಹಾಗೆ ಈ ಭೂಮಿ ಸುಮಾರು 4.5 ಬಿಲಿಯನ್ ವರ್ಷಗಳ ಹಿಂದೆ ಸೃಷ್ಟಿಯಾಗಿದೆ. ಆ ನಂತರದ ದಿನಗಳಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ವಾಯುಗುಣ ನಿರಂತರವಾಗಿ ಬದಲಾವಣೆಗಳಾಗುವುದನ್ನು ಗಮನಿಸಬಹುದು. ಮನುಷ್ಯನ ಸೃಷ್ಟಿ ಸುಮಾರು 5.6 ಮಿಲಿಯನ್ ವರ್ಷಗಳ ನಂತರ ಕಂಡುಬರ್ತದೆ. ಮನುಷ್ಯನ ಸೃಷ್ಟಿಯಾದ ನಂತರ ಮನುಷ್ಯನ ವಿಕಸನದಲ್ಲಿ ಭೂಮಿಯ ಮೇಲೆ ಆದಂಥ ವಾಯುಗುಣದ ಬದಲಾವಣೆ ಹಂತದಲ್ಲೂ ಪ್ರಭಾವ ಬೀರುವುದನ್ನು ನೋಡ್ಬೋದು. ಹಾಗಾಗಿ ವಾಯುಗುಣದ ಬದಲಾವಣೆ ಅತ್ಯಂತವಾದಂಥ ಒಂದು ಪ್ರಮುಖವಾದ ಅಂಶ ಮಾನವ ವಿಕಸನ ಕ್ರಿಯೆಯಲ್ಲಿ ಅಂತೇಳಿ ಹೇಳ್ಬೋದು. ಸುಮಾರು 6ರಿಂದ 8 ಮಿಲಿಯನ್ ವರ್ಷಗಳ ಹಿಂದಿನ ಭೂಮಿಯ ವಾಯುಗುಣವನ್ನು ಕುರಿತು ನಾವು ತಿಳ್ಕೊಳ್ಳೋದಾದರೆ, ಈ ಸಂದರ್ಭದಲ್ಲಿ ಹಲವಾರು ಶೀತ ಯುಗಗಳು ಈ ಭೂಮಿಯ ಮೇಲೆ ಆಗಿ ಹೋಗಿವೆ. ಕೊನೆಯ ಶೀತಯುಗ ಸುಮಾರು 20,000 ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಘಟಿಸಿದೆ. ಈ ಒಂದು ಶೀತಯುಗಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಶೀತಯುಗ ಸುಮಾರು 2.5 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ನಡೆಯಿತು. ಈ ಶೀತಲ ಯುಗದ ಸಂದರ್ಭದಲ್ಲಿ ಭೂಮಿಯ ಮೇಲಿದ್ದಂತಹ ಹಿಮದ ಪ್ರಮಾಣ ನಿಧಾನವಾಗಿ ಕಡಿಮೆಯಾಗಿ ಭೂಮಿಯ ವಾತಾವರಣ ಒಣಗಲಿಕ್ಕೆ ಅಥವಾ ಉಷ್ಣಾಂಶದ ಪ್ರಮಾಣ ಹೆಚ್ಚಾಗುವುದನ್ನು ನೋಡ್ಬೋದು. ಹಾಗಾಗಿ ಭೂಮಿಯ ಮೇಲ್ಭಾಗದಲ್ಲಿ ಸಸ್ಯರಾಶಿಯ ಪ್ರಮಾಣ ಕಡಿಮೆಯಾಗಿ ಭೂಮಿಯ ಮೇಲೆ ಬಯಲುಗಳು, ಹಾಗೆ ಹುಲ್ಲುಗಾವಲುಗಳು ಮತ್ತು ಮರುಭೂಮಿಗಳು ಸೃಷ್ಟಿಯಾದವು. ಯಾವಾಗ ಭೂಮಿಯ ಮೇಲೆ ಮರುಭೂಮಿಗಳು, ಹುಲ್ಲುಗಾವಲುಗಳು ಮತ್ತು ಬಯಲುಗಳು ಸೃಷ್ಟಿಯಾದವೋ ಪ್ರಾಣಿ ಪ್ರಭೇದದಲ್ಲೂ ಕೆಲವು ಬದಲಾವಣೆಗಳಾಗ್ತವೆ. ಕಾರಣ ಆಹಾರಕ್ಕಾಗಿ ಪೈಪೋಟಿ ಪ್ರಾರಂಭವಾಗ್ತದೆ. ಯಾವಾಗ ಮರುಭೂಮಿಗಳು ಸೃಷ್ಟಿಯಾದವು ಅಥವಾ ಸಸ್ಯರಾಶಿಯ ಪ್ರಮಾಣ ಕಡಿಮೆ ಆಯಿತು, ಆಹಾರಕ್ಕಾಗಿ ಪೈಪೋಟಿ ಪ್ರಾರಂಭವಾಗ್ತದೆ. ಇಂತಹ ಸಂದರ್ಭದಲ್ಲಿ ಯಾವ ಪ್ರಾಣಿ ಸಂಕುಲಗಳು ಆಹಾರವನ್ನು ಪಡೆದುಕೊಂಡವೋ ಅವು ಉಳಿದುಕೊಂಡು, ಆಹಾರವನ್ನು ಪಡೆಯಲಾರದಂತಹ ಪ್ರಾಣಿ ಪ್ರಭೇದಗಳು ನಶಿಸಿ ಹೋದವು ಅಥವಾ ಅಳಿದು ಹೋಗುವುದನ್ನು ನೋಡ್ಬೋದು. ಇದೇ ಸಂದರ್ಭದಲ್ಲಿ ಕೆಲವು ಹೊಸ ಪ್ರಾಣಿ ಪ್ರಭೇದಗಳು ಸಹ ಸೃಷ್ಟಿಯಾಗುವುದನ್ನು ನೋಡ್ಬೋದು. ಮನುಷ್ಯನಿಗೆ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಆಸ್ಟ್ರಲೋಪಿಥಿಕಸ್ ಭೂಮಿಯ ಮೇಲೆ ಉಳಿದುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಅಳಿದು ಹೋಗ್ತಾನೆ. ಆಸ್ಟ್ರಲೋಪಿಥಿಕಸ್ನ ಸ್ಥಾನದಲ್ಲಿ ಆಧುನಿಕ ಮಾನವರು ಅಥವಾ ಹೋಮೋ ಎರೆಕ್ಟಸ್ ಅಥವಾ ಹೋಮೋಸೆಫಿಯನ್ಸ್ಗಳು ಸೃಷ್ಟಿಯಾಗುವುದನ್ನು ನೋಡ್ಬೋದು. ಈ ಒಂದು ಪ್ರಾಣಿಗಳು ಅಥವಾ ಮನುಷ್ಯರು ಸತ್ತು ಹೋದಂತಹ ಪ್ರಾಣಿಗಳ ಚರ್ಮವನ್ನು ಉಪಯೋಗಿಸಿಕೊಂಡು ಚಳಿಯಿಂದ ರಕ್ಷಣೆ ಮಾಡುವ ಕಾರ್ಯವನ್ನು ಮಾಡ್ತವೆ. ಹೀಗೆ ಸುಮಾರು 20,000 ವರ್ಷಗಳ ಸಂದರ್ಭಕ್ಕೆ ಆಧುನಿಕ ಮಾನವನು ವಾತಾವರಣದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ತಾನೆ. ಈ ರೀತಿಯ ಹೊಂದಾಣಿಕೆಯಿಂದಾಗಿ
ಮನುಷ್ಯ ಈ ಭೂಮಿ ಮೇಲೆ ಉಳಿದುಕೊಳ್ಳಿಕ್ಕೆ ಸಾಧ್ಯವಾಯಿತು. ಇತ್ತೀಚಿನ ವಾಯುಗುಣವನ್ನು ನಾವು ಅವಲೋಕಿಸಿ ನೋಡಿದಾದರೆ ಅತ್ಯಂತ ಬೆಚ್ಚನೆಯ ವಾಯುಗುಣವನ್ನು ಹೊಂದಿದೆ. ಹಾಗಾಗಿ ಮನುಷ್ಯ ಉಳಿದುಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಸೊ ಈ ರೀತಿಯಲ್ಲಿ ವಾಯುಗುಣದ ಬದಲಾವಣೆ ಮನುಷ್ಯನ ವಿಕಸನ ಕ್ರಿಯೆಯಲ್ಲಿ ಅತ್ಯಂತ ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ನಿರ್ವಹಿಸಿದೆ. ಇನ್ನು ಎರಡನೆಯದ್ದು ಮೆದುಳಿನ ಗಾತ್ರದ ಬೆಳವಣಿಗೆ ಅಥವಾ ಮೆದುಳಿನ ವೃದ್ಧಿ. ಮೆದುಳು ಅಥವಾ ಮೆದುಳಿನ ವೃದ್ಧಿ ಇತರೆ ಪ್ರಾಣಿಗಳಿಗೆ ಹೋಲಿಕೆ ಮಾಡಿದರೆ ಮನುಷ್ಯನ ಮೆದುಳು ಗಾತ್ರದಲ್ಲಿ ದೊಡ್ಡದು ಹಾಗೂ ಅತ್ಯಂತ ಸಂಕೀರ್ಣವಾದದ್ದು. ಈ ಗಾತ್ರವನ್ನು ಹೋಲಿಕೆ ಮಾಡೋದಾದರೆ ಚಿಂಪಾಂಜಿಗಳ ಮೆದುಳಿಗೆ ಹೋಲಿಕೆ ಮಾಡಿದರೆ ಮನುಷ್ಯನ ಮೆದುಳು ಸುಮಾರು ದುಪ್ಪಟ್ಟು 2 ಪಟ್ಟು ಗಾತ್ರದಲ್ಲಿ ದೊಡ್ಡದು. ಅಲ್ಲದೆ ಮನುಷ್ಯನ ವಿಕಸನ ಪ್ರಕ್ರಿಯೆಯಲ್ಲಿ ಮೆದುಳಿನ ಗಾತ್ರವು ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿದೆ. ಆರಂಭಿಕ ಮನುಷ್ಯ ಪ್ರಭೇದಗಳಾದಂತಹ ಆಸ್ಟ್ರಲೋಪಿಥಿಕಸ್, ನಿಯಾಂಡರ್ತಾಲ್, ಹಾಗೆ ಹೋಮೋ ಎರೆಕ್ಟಸ್, ಹೋಮೋ ಹ್ಯಾಬಿಲಿಸ್ ಅಥವಾ ಇತ್ತೀಚಿನ ಆಧುನಿಕ ಮಾನವನಿಗೆ ಹೋಲಿಕೆ ಮಾಡಿದರೆ ಮೆದುಳಿನಲ್ಲಿ ಭಾರಿ ಬದಲಾವಣೆಗಳಿವೆ. ಆರಂಭದ ಹೋಮೋ ಹ್ಯಾಬಿಲಿಸ್ನ ಮೆದುಳಿನ ಗಾತ್ರ ಸುಮಾರು 600 cc 600 ಘನ ಸೆಂಟಿಮೀಟರ್ಗಳಷ್ಟು ದೊಡ್ಡದಿತ್ತು. ಇದು ಹೆಚ್ಚು ಕಡಿಮೆ ಚಿಂಪಾಂಜಿಯ ಮೆದುಳಿಗೆ ಸಮಾನವಾಗಿ ಕಂಡುಬರೋದನ್ನು ನೋಡ್ಬೋದು. ನಂತರ ದಿನಗಳಲ್ಲಿ ಹೋಮೋ ಎರೆಕ್ಟಸ್ನ ಮೆದುಳಿನ ಗಾತ್ರ 800ರಿಂದ 1100 ಘನ ಸೆಂಟಿಮೀಟರ್ಗಳಿಗೆ ಹೆಚ್ಚಾಗ್ತದೆ. ಹಾಗೆ ನಿಯಾಂಡರ್ತಾಲ್ ಮನುಷ್ಯನ ಮೆದುಳಿನ ಗಾತ್ರ ಸುಮಾರು 1200ರಿಂದ 1900 ಘನ ಸೆಂಟಿಮೀಟರ್ಗಳಿತ್ತು ಅಂತೇಳಿ ವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ಆಧುನಿಕ ಮಾನವನ ಮೆದುಳಿನ ಗಾತ್ರವನ್ನು ನಾವು ಗಮನಿಸಿದರೆ ಸುಮಾರು 1400 ಘನ ಸೆಂಟಿಮೀಟರ್ಗಳ ಗಾತ್ರವನ್ನು ಹೊಂದಿದೆ. ಇದು ಚಿಂಪಾಂಜಿಗಳ ಮೆದುಳಿಗೆ ಹೋಲಿಕೆ ಮಾಡಿದರೆ 2 ಪಟ್ಟು ಗಾತ್ರದಲ್ಲಿ ದೊಡ್ಡದು. ಮತ್ತು ಈ 1400 ಘನ ಸೆಂಟಿಮೀಟರ್ಗಳ ಮೆದುಳನ್ನು ಹೊಂದಿರುವಂಥ ಮನುಷ್ಯನನ್ನು ಜಾಣ ಮಾನವ ಅಥವಾ ಬುದ್ಧಿವಂತ ಮಾನವ ಅಂತೇಳಿ ಗುರುತಿಸಲಾಗ್ತದೆ. ಹೀಗೆ ಮೆದುಳಿನ ಗಾತ್ರದ ಬೆಳವಣಿಗೆ ಮನುಷ್ಯನ ವಿಕಸನದಲ್ಲಿ ಪ್ರಮುಖವಾಗಿ ಮನುಷ್ಯನ ದೃಷ್ಟಿ, ಮನುಷ್ಯನ ದೇಹ ರಚನೆ ಅಥವಾ ಅಂಗರಚನೆ, ಯೋಜಿತ ಬೇಟೆಗಾರಿಕೆ, ಕಲೆಯ ಬೆಳವಣಿಗೆ, ಕೃಷಿಯ ಪ್ರಾರಂಭ, ಹಾಗೆ ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು, ತಂಗುದಾಣಗಳು ಅಥವಾ ಆಶ್ರಯ ತಾಣಗಳನ್ನು ತಾನೇ ಸ್ವತಃ ಸೃಷ್ಟಿ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಗಳಿಗೆ ಮೆದುಳಿನ ಗಾತ್ರ ಪ್ರಭಾವ ಬೀರಿದೆ. ಆಧುನಿಕ ಮಾನವ ಇಷ್ಟು ಚುರುಕಾಗಿರಲಿಕ್ಕೆ ಪ್ರಮುಖ ಕಾರಣ ಅಂದರೆ ಬೇರೆ ಪ್ರಾಣಿಗಳಿಗಿಂತ ಮನುಷ್ಯನ ಮೆದುಳು ಸಂಕೀರ್ಣವಾಗಿದೆ ಮತ್ತು ಗಾತ್ರ ದೊಡ್ಡದು ಅಂತ ಹೇಳೋ ಕಾರಣಕ್ಕಾಗಿ ಈ ರೀತಿ ಮನುಷ್ಯ ಬೇರೆ ಪ್ರಾಣಿಗಳಿಗಿಂತ ವಿಭಿನ್ನವಾಗಿ ಕಂಡುಬರುವುದನ್ನು ನೋಡ್ಬೋದು. ಇನ್ನು ಮೂರನೆಯದ್ದು ಆಹಾರ ಮತ್ತು ಆಶ್ರಯ ತಾಣಗಳ ಬೆಳವಣಿಗೆ. ಮನುಷ್ಯನ ವಿಕಸನವಾದಂತೆ ತನ್ನ ಆಹಾರ ಮತ್ತು ಆಶ್ರಯ ತಾಣಗಳಲ್ಲೂ ವಿಕಸನವಾಗುವುದನ್ನು ನೋಡ್ಬೋದು. ಆರಂಭದ ಹೋಮಿನಾಯ್ಡ್ಗಳು ಪ್ರಮುಖವಾಗಿ ಮರಗಳಲ್ಲಿ ವಾಸ ಮಾಡ್ತಾ ಇದ್ದರು ಹಾಗೂ ಆಹಾರಕ್ಕಾಗಿ ಪ್ರಮುಖವಾಗಿ ಬೀಜ, ಹಣ್ಣುಗಳು, ಗಡ್ಡೆ ಮುಂತಾದ ಸಸ್ಯಾಹಾರಿ ಆಹಾರಗಳನ್ನು ಸೇವಿಸ್ತಾ ಇದ್ವು. ತಮ್ಮನ್ನು ತಾವು ಪರಭಕ್ಷಕಗಳಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಮರದಲ್ಲಿ ಆಶ್ರಯವನ್ನು ಪಡ್ಕೊಳ್ತಾ ಇದ್ವು. ಇವುಗಳು ಮಾಂಸಾಹಾರಿಗಳಾಗಿರಲಿಲ್ಲ. ಆದರೆ ನಾನು ಮೊದಲೇ ತಿಳಿಸಿದ ಹಾಗೆ ಈ ಹಿಮಯುಗಗಳು ಬದಲಾವಣೆ ಆದ ಹಾಗೆ ಅಥವಾ ಶೀತಯುಗಗಳು ಸೃಷ್ಟಿ ಆದ ಹಾಗೆ ಭೂಮಿಯ ಮೇಲ್ಭಾಗದಲ್ಲಿ ವಾಯುಗುಣ ಬದಲಾವಣೆ ಆದ್ದರಿಂದಾಗಿ ಹೋಮಿನಿಡ್ಗಳು ತಮ್ಮ ಆಹಾರ ಮತ್ತು ಆಶ್ರಯ ತಾಣದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ತವೆ. ಹೋಮಿನಿಡ್ಗಳು ನಿಧಾನವಾಗಿ ಮರದಿಂದ ನೆಲಕ್ಕೆ ಅಥವಾ ಭೂಮಿಯ ಮೇಲೆ ಇಳಿದು ಆಹಾರವನ್ನು ಅರಸುವುದನ್ನು ಅಥವಾ ಅದನ್ನು ಹುಡುಕಲಿಕ್ಕೆ ಪ್ರಾರಂಭಿಸ್ತವೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಮೊದಲೇ ಹೇಳಿದಾಗೆ 2.5 ಮಿಲಿಯನ್ ವರ್ಷಗಳ ಸಂದರ್ಭದಲ್ಲಿ ಭೂಮಿಯ ವಾತಾವರಣದಲ್ಲಿ ಬದಲಾವಣೆ ಆದ್ದರಿಂದಾಗಿ ಹುಲ್ಲುಗಾವಲುಗಳು, ಮರುಭೂಮಿಗಳು ಮತ್ತು ಬಯಲುಗಳು ಸೃಷ್ಟಿಯಾಗಿದ್ದು, ಹಾಗಾಗಿ ಮನುಷ್ಯ ಅನಿವಾರ್ಯವಾಗಿ ಮರದ ಆಶ್ರಯವನ್ನು ಬಿಟ್ಟು ನೆಲದ ಮೇಲೆ ತಿರುಗಾಡುವಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗ್ತದೆ. ವಾಸಕ್ಕಾಗಿ ಮರಗಳ ಜೊತೆಗೆ ದೊಡ್ಡ ದೊಡ್ಡ ಬಂಡೆಗಳು ಮತ್ತು
ನೈಸರ್ಗಿಕ ಗುಹೆಗಳಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭಿಸಿದ. ಮೊದಲ ಬಾರಿಗೆ ಈ ಗುಹೆಗಳಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭಿಸಿದ ಮನುಷ್ಯ ಪ್ರಜಾತಿ ನಿಯಾಂಡರ್ತಾಲ್ ಮಾನವ. ಮೊದಲ ಬಾರಿಗೆ ಗುಹೆಗಳಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭಿಸಿದಂತಹ ಮನುಷ್ಯ ಪ್ರಜಾತಿ ನಿಯಾಂಡರ್ತಾಲ್ ಮಾನವ. ಹಾಗೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿನ ಹಣ್ಣುಗಳು, ಗಡ್ಡೆಗಳು, ಗೆಣಸುಗಳು ಅಥವಾ ಬೀಜ ಇಂಥವುಗಳನ್ನು ತಿನ್ನುವುದರ ಜೊತೆಗೆ ಪರಭಕ್ಷಕಗಳು ಸೇವಿಸಿ ಉಳಿಸಿದಂತಹ ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನಲು ಪ್ರಾರಂಭಿಸ್ತಾನೆ. ಈ ರೀತಿಯಲ್ಲಿ ಈ ಮನುಷ್ಯ, ಹೋಮಿನಿಡ್ ಮನುಷ್ಯ, ಸಸ್ಯಾಹಾರದ ಜೊತೆಗೆ ಮಾಂಸಾಹಾರವನ್ನು ತಿನ್ನಲಿಕ್ಕೆ ಪ್ರಾರಂಭಿಸುವುದನ್ನು ನೋಡ್ಬೋದು. ವರ್ಷಗಳು ಉರುಳಿದ ಹಾಗೆ ಮನುಷ್ಯ ಪ್ರಭೇದಗಳಲ್ಲಿ ಇನ್ನೂ ಬದಲಾವಣೆಗಳಾಗ್ತವೆ. ಈ ಹೋಮಿನಿನ್ಗಳು ಅಥವಾ ಆರಂಭಿಕ ಮನುಷ್ಯ ಅಥವಾ ಅವರನ್ನು ಆರ್ಕಾಯಿಕ್ ಮನುಷ್ಯರು ಅಂತ ಹೇಳಿ ಕರೆಯಲಾಗ್ತದೆ, ಇವನು ಆಹಾರ ಸಂಗ್ರಹಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಇದುವರೆಗೆ ಹೋಮಿನಾಯ್ಡ್ಗಳು ಮತ್ತು ಹೋಮಿನಿಡ್ಗಳು ಸಿಕ್ಕುವಂಥ ಆಹಾರವನ್ನು ತಿಂತಾ ಇದ್ದು ಮರಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದು ಅಥವಾ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದು. ಆದರೆ ಈಗ ಹೋಮಿನಿನ್ಗಳು ಆಹಾರ ಸಂಗ್ರಹಣೆ ಮಾಡಲಿಕ್ಕೆ ಪ್ರಾರಂಭಿಸ್ತವೆ. ಅಲ್ಲದೆ ಸತ್ತ ಪ್ರಾಣಿಗಳನ್ನು ಸೇವಿಸ್ತಾ ಇದ್ದು ಅದು ಸಾಕಾಗದೇ ಇರುವಂಥ ಸಂದರ್ಭದಲ್ಲಿ ಯೋಜಿತ ಬೇಟೆ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಒಂದು ಯೋಜನೆಯನ್ನು ಹಾಕಿಕೊಂಡು ಪ್ರಾಣಿಗಳನ್ನು ಬೇಟೆ ಮಾಡುವ ಒಂದು ಪ್ರಯತ್ನವನ್ನು ಹೋಮಿನಿನ್ಗಳು ಮಾಡ್ತವೆ. ಈ ರೀತಿ ಯೋಜಿತ ಬೇಟೆಗೆ ಸಂಬಂಧಪಟ್ಟಂತೆ ಎರಡು ಪ್ರಮುಖ ಪಳಿಯುಳಿಕೆಗಳು ದೊರೆಯುವಂಥದ್ದು ಇಂಗ್ಲೆಂಡಿನ ಬಾಕ್ಸ್ ಗ್ರೋವ್ ಮತ್ತು ಜರ್ಮನಿಯ ಶಾನಿಂಜೆನ್ ಅಂತೇಳಿ ಎರಡು ಪ್ರದೇಶಗಳಲ್ಲಿ ಈ ಯೋಜಿತ ಬೇಟೆಗೆ ಸಂಬಂಧಪಟ್ಟಂಥ ಆಯುಧಗಳು ಮತ್ತು ಬೇಟೆ ಆಡಿದಂತಹ ಪ್ರಾಣಿಗಳ ಬೃಹತ್ ಗಾತ್ರದ ಮೂಳೆಗಳು ದೊರೆತಿವೆ. ಹಾಗಾಗಿ ಹೋಮಿನಿನ್ಗಳು ಯೋಜಿತ ಬೇಟೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅಲ್ಲದೆ ತಮ್ಮ ಆಶ್ರಯ ತಾಣಗಳಿಗೆ ಸಂಬಂಧಪಟ್ಟಂತೆ ತಾವೇ ಸ್ವತಃ ಕೆಲವು ಆಶ್ರಯ ತಾಣಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಈ ಒಂದು ಆಶ್ರಯ ತಾಣಗಳನ್ನು ನಿರ್ಮಾಣ ಮಾಡುವಾಗ ಅಥವಾ ಮನೆಗಳನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅಸ್ಥಿಪಂಜರಗಳನ್ನು ಉಪಯೋಗಿಸುವಂಥದ್ದು, ಅಂದರೆ ದೊಡ್ಡ ದೊಡ್ಡ ಪ್ರಾಣಿಗಳ ಅಸ್ಥಿಪಂಜರವನ್ನು ಉಪಯೋಗಿಸಿಕೊಂಡು ಮನೆಗಳನ್ನು ಕಟ್ಟುವಂಥದ್ದು ಅಥವಾ ಆಶ್ರಯ ತಾಣಗಳನ್ನು ನಿರ್ಮಾಣ ಮಾಡುವಂಥದ್ದು, ಹುಲ್ಲನ್ನು ಉಪಯೋಗಿಸುವಂಥದ್ದು, ಕಟ್ಟಿಗೆಗಳನ್ನು ಉಪಯೋಗಿಸುವಂಥದ್ದು, ಕಲ್ಲುಗಳನ್ನು ಉಪಯೋಗಿಸಿ ಈ ಒಂದು ವಾಸ ತಾಣಗಳನ್ನು ನಿರ್ಮಾಣ ಮಾಡಿಕೊಳ್ತಾರೆ. ಇಲ್ಲಿ ಉದಾಹರಣೆಗೆ ಇವುಗಳನ್ನು ಡಾಲ್ಮನ್ಗಳು ಅಂತೇಳಿ ಕರೆಯಲಾಗ್ತದೆ. ಇಂಥ ಒಂದು ಡಾಲ್ಮನ್ಗೆ ಉದಾಹರಣೆ ಐರ್ಲ್ಯಾಂಡಿನ ಪೋಲ್ನಾ ಬೋರ್ನಲ್ಲಿರುವಂಥ ಒಂದು ಡಾಲ್ಮನ್ ಒಂದು ಪ್ರಮುಖ ಉದಾಹರಣೆ. ಅಂಥ ಹಲವಾರು ಡಾಲ್ಮನ್ಗಳು ಭಾರತದಲ್ಲೂ ಸಹ ಇವೆ. ಹೀಗೆ ಮಾನವನ ವಿಕಸನ ಪ್ರಕ್ರಿಯೆಯಲ್ಲಿ ಆಹಾರ ಮತ್ತು ಆಶ್ರಯ ತಾಣಗಳಲ್ಲೂ ಬದಲಾವಣೆಗಳಾಗ್ತವೆ. ಈ ರೀತಿಯಲ್ಲಿ ಮನುಷ್ಯನ ಬೆಳವಣಿಗೆಗೆ ಆಶ್ರಯ ತಾಣಗಳು ಮತ್ತು ಆಹಾರ ಪದ್ಧತಿಯೂ ಪ್ರಭಾವ ಬೀರುವುದನ್ನು ನೋಡ್ಬೋದು. ಇನ್ನು ಮೂರನೆಯದಾಗಿ ದ್ವಿಪಾದ ಚಲನೆ ಅಥವಾ ಬೈಪೆಡಲಿಸಮ್. ದ್ವಿಪಾದ ಚಲನೆ ಅಂತ ಹೇಳಿದರೆ ಎರಡು ಕಾಲಿನಿಂದ ನಡೆಯುವಂಥದ್ದು ಅಥವಾ ಎರಡು ಕಾಲಿನಿಂದ ಓಡುವಂಥದ್ದು. ಇಲ್ಲಿ ಹೋಮಿನಾಯ್ಡ್ಗಳು ಮೂಲತಃ ಚತುಷ್ಪಾದಿಗಳಾಗಿದ್ದು, ಚತುಷ್ಪಾದಿಗಳು ಅಂತ ಹೇಳಿದ್ರೆ ನಾಲ್ಕು ಕಾಲನ್ನು ಉಪಯೋಗಿಸಿ ನಡೆಯುವಂಥದ್ದು ಅಥವಾ ಓಡುವಂಥದ್ದು. ಆದರೆ ಈ ಹೋಮಿನಾಯ್ಡ್ಗಳ ಮುಂಗಾಲುಗಳು ಸಡಿಲವಾಗಿದ್ದು ಕೆಲವು ಸಂದರ್ಭಗಳಲ್ಲಿ ಅವುಗಳನ್ನು ಕೈಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದು. ಆದರೆ ನಡೆಯುವಾಗ ಪ್ರಮುಖವಾಗಿ ನಾಲ್ಕು ಕಾಲುಗಳನ್ನು ಉಪಯೋಗಿಸಿ ಹೋಮಿನಾಯ್ಡ್ಗಳು ನಡೀತಾ ಇದ್ವು. ಈ ಹೋಮಿನಿನ್ಗಳು ನೇರ ಅಂಗರಚನೆಯನ್ನು ಹೊಂದಿದ್ವು. ಪ್ರಮುಖವಾಗಿ ಈ ಮುಂಗಾಲುಗಳು ಕೈಗಳಾಗಿ ರೂಪಾಂತರಗೊಳ್ಳುವುದನ್ನು ನೋಡ್ಬೋದು. ಸೊ ಯಾವಾಗ ಮುಂಗಾಲುಗಳು ಕೈಗಳಾಗಿ ರೂಪಾಂತರಗೊಂಡು ಇದನ್ನು ಬೈಪೆಡಲಿಸಮ್ ಅಥವಾ ದ್ವಿಪಾದ ಚಲನೆ ಅಂತೇಳಿ ಕರೆಯಲಾಗ್ತದೆ. ಮುಂಗಾಲುಗಳು ಕೈಗಳಾಗಿ ರಚನೆ ಆದ ಸಂದರ್ಭದಲ್ಲಿ ಮನುಷ್ಯನ ಅಸ್ಥಿಪಂಜರದಲ್ಲೂ ಮತ್ತು ಸ್ನಾಯುಗಳಲ್ಲೂ ಬದಲಾವಣೆಗಳಾಗ್ತವೆ. ದೇಹ ಅಥವಾ ಅಂಗರಚನೆಗೆ ಪೂರಕವಾಗಿ ಅಸ್ಥಿಪಂಜರ ಮತ್ತು ಸ್ನಾಯುಗಳಲ್ಲೂ ಬೆಳವಣಿಗೆ ಆಗೋದು ನೋಡುವುದು. ಹಾಗೆ ಕೈಗಳ ಹಿಡಿತದಲ್ಲೂ ಬದಲಾವಣೆಗಳಾಗ್ತವೆ. ಪ್ರಮುಖವಾಗಿ ಸೂಕ್ಷ್ಮ ಹಿಡಿತ ಮತ್ತು ಮುಷ್ಟಿ ಹಿಡಿತ. ಈ ಸೂಕ್ಷ್ಮ ಹಿಡಿತ ಮತ್ತು ಮುಷ್ಟಿ ಹಿಡಿತ ಕೇವಲ ಮನುಷ್ಯನಿಗೆ ಮಾತ್ರ ಇರುವಂತಹ ಎರಡು ವಿಶಿಷ್ಟ ಲಕ್ಷಣಗಳು. ಈ ಕೈಗಳಲ್ಲಿ ಸೂಕ್ಷ್ಮ ಹಿಡಿತ ಮತ್ತು ಮುಷ್ಟಿ ಹಿಡಿತಗಳು ಪ್ರಾರಂಭವಾಗುವುದನ್ನು ಅಥವಾ ಅದರ ಬೆಳವಣಿಗೆ ಆಗುವುದನ್ನು ನೋಡ್ಬೋದು.
ಈ ರೀತಿಯ ಎರಡು ಬೆಳವಣಿಗೆಗಳು ಪ್ರಮುಖವಾಗಿ ಮನುಷ್ಯನಿಗೆ ಬೇಟೆ ಮಾಡಲಿಕ್ಕೆ ಅಥವಾ ಬೇಟೆಗಾರಿಕೆಯಲ್ಲಿ ಭಾಗವಹಿಸಲಿಕ್ಕೆ, ಪರಭಕ್ಷಕಗಳಿಂದ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಹಾಗೂ ಬೇಟೆಗಾರಿಕೆಗೆ ಬೇಕಾದಂಥ ತನ್ನದೇ ಆಯುಧಗಳನ್ನು ತಯಾರು ಮಾಡಿಕೊಳ್ಳಲಿಕ್ಕೆ ಸಹಕಾರಿಯಾಗ್ತದೆ. ಅಲ್ಲದೆ ಮನುಷ್ಯ ಎರಡು ಕಾಲಿನಿಂದ ನಡೆಯುವ ಸಂದರ್ಭದಲ್ಲಿ ದೂರದ ಪ್ರದೇಶಗಳನ್ನು ನೋಡಲಿಕ್ಕೆ ಸಹಕಾರಿಯಾಗ್ತದೆ. ಅಲ್ಲದೆ ಹೆಚ್ಚು ಪ್ರದೇಶವನ್ನು ಕ್ರಮಿಸಲಿಕ್ಕೆ, 4 ಕಾಲಿಗಿಂತ 2 ಕಾಲಗಳಲ್ಲಿ ಹೆಚ್ಚು ದೂರ ಕ್ರಮಿಸಲಿಕ್ಕೆ ಸಹಕಾರಿಯಾಗೋದು ನೋಡುವುದು. ಈ ರೀತಿಯಲ್ಲಿ ದ್ವಿಪಾದ ಚಲನೆಯು ಮನುಷ್ಯನ ವಿಕಸನ ಪ್ರಕ್ರಿಯೆಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿದೆ. ಇನ್ನು ಮುಂದಿನ ಒಂದು ಅಂಶ ಉಪಕರಣಗಳ ತಯಾರಿಕೆ. ಈ ಉಪಕರಣಗಳನ್ನು ಉಪಯೋಗಿಸಲಿಕ್ಕೆ ಸಂಬಂಧಪಟ್ಟಂತೆ ಮಾನವನ ಜೊತೆಗೆ ಹಲವು ವಾನರಗಳು ಗಟ್ಟಿಯಾದಂತಹ ಕೆಲವು ಕಾಯಿಗಳು, ಬೀಜಗಳನ್ನು ತುಂಡು ಮಾಡಲಿಕ್ಕೆ ಕಲ್ಲನ್ನು ಒಂದು ಆಯುಧವನ್ನಾಗಿ ಉಪಯೋಗಿಸ್ತಾರೆ ಅಥವಾ ಒಂದು ಉಪಕರಣ ರೀತಿಯಲ್ಲಿ ಉಪಯೋಗಿಸ್ತಾರೆ. ಆದರೆ ಈ ಒಂದು ವಾನರಗಳಿಗೆ ಹೋಲಿಕೆ ಮಾಡಿದರೆ ಮಾನವ ತುಂಬ ಸುಧಾರಿತವಾದಂತಹ ಉಪಕರಣಗಳನ್ನು ಉಪಯೋಗಿಸ್ತಾನೆ. ಈ ರೀತಿಯ ಉಪಕರಣಗಳ ತಯಾರಿಕೆಗೆ ಅಥವಾ ನಿರ್ಮಾಣಕ್ಕೆ ಹೆಚ್ಚಿನ ಬುದ್ಧಿಶಕ್ತಿಯ ಅವಶ್ಯಕತೆ ಇದೆ. ಪ್ರಮುಖವಾಗಿ ಬೇಟೆಯಾಡಲು ಮತ್ತು ಪರಭಕ್ಷಕಗಳಿಂದ ತನ್ನನ್ನು ತಾನು ರಕ್ಷಣೆ ಮಾಡಲಿಕ್ಕೆ ಈ ಉಪಕರಣಗಳ ಅವಶ್ಯಕತೆ ಇತ್ತು. ಹಾಗಾಗಿ ಮಾನವ ಹಲವಾರು ಹೊಸ ರೀತಿಯ ಉಪಕರಣಗಳ ತಯಾರಿ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾನೆ. ಆರಂಭದ ದಿನಗಳಲ್ಲಿ ಪ್ರಮುಖವಾಗಿ ನಿಸರ್ಗದಲ್ಲಿ ದೊರೆತಿರುವಂತಹ ಕಲ್ಲುಗಳನ್ನು ಈ ಒಂದು ಆಯುಧಗಳ ರೀತಿಯಲ್ಲಿ ಉಪಯೋಗಿಸಿದ. ಮುಂದೆ ಈ ಒಂದು ಕಲ್ಲುಗಳ ಜೊತೆಗೆ ಪ್ರಾಣಿಗಳ ಮೂಳೆಗಳು ಮತ್ತು ಮರವನ್ನು ಅಥವಾ ಮರದ ತುಂಡುಗಳನ್ನು ಪ್ರಮುಖವಾಗಿ ಆಯುಧಗಳ ತಯಾರಿಕೆಗೆ ಉಪಯೋಗಿಸಿಕೊಂಡ. ಕಲ್ಲುಗಳನ್ನು ಉಪಕರಣಗಳಾಗಿ ಉಪಯೋಗಿಸುವ ಕಾಲವನ್ನು ಮನುಷ್ಯನ ಬೆಳವಣಿಗೆಗೆ ಪೂರಕವಾಗಿ ಶಿಲಾಯುಗಗಳೆಂದು ವಿಭಾಗಿಸಲಾಗ್ತದೆ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಹಾಗೂ ನವಶಿಲಾಯುಗ ಹೀಗೆ 3 ವಿಭಾಗಗಳನ್ನು ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ನೋಡ್ಬೋದು. ಕಲ್ಲುಗಳ ಉಪಯೋಗದ ಬಳಿಕ ಮನುಷ್ಯ ಲೋಹಗಳನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದ. ಈ ಕಾಲವನ್ನು ಲೋಹಯುಗ ಅಂತೇಳಿ ಕರೆಯಲಾಗ್ತದೆ. ಆಸ್ಟ್ರಲೋಪಿಥಿಕಸ್ ಮಾನವ ಪ್ರಪ್ರಥಮ ಬಾರಿಗೆ ನೈಸರ್ಗಿಕವಾಗಿ ದೊರೆಯುವಂತಹ ಕಲ್ಲುಗಳನ್ನು ಉಪಕರಣಗಳ ರೂಪದಲ್ಲಿ ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದ. ಹಾಗೆ ಹೋಮೋ ಹ್ಯಾಬಿಲಸ್ ಮಾನವ ಪ್ರಪ್ರಥಮ ಬಾರಿಗೆ ಈ ಕಲ್ಲುಗಳನ್ನು ತನಗೆ ಬೇಕಾದ ಹಾಗೆ ತಯಾರಿಸಿಕೊಂಡು ಅಥವಾ ಅದನ್ನು ಬದಲಾವಣೆ ಮಾಡಿಕೊಂಡು ಉಪಕರಣಗಳನ್ನು ತಯಾರು ಮಾಡುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ. ಸೊ ಇದು ಉಪಕರಣಗಳ ಉಪಯೋಗಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನ ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿ ಹೊಸ ಹೊಸ ಉಪಕರಣಗಳನ್ನು ಕಂಡುಹಿಡಿಯಲಿಕ್ಕೆ ಅಥವಾ ತಯಾರು ಮಾಡಲಿಕ್ಕೆ ಪ್ರಾರಂಭಿಸಿದ. ಇನ್ನು ಮುಂದಿನ ಒಂದು ಪ್ರಮುಖ ಅಂಶ ಭಾಷೆಯ ಬೆಳವಣಿಗೆ. ಭಾಷೆ ಹೇಗೆ ಬೆಳವಣಿಗೆ ಆಯಿತು ಮತ್ತು ಮನುಷ್ಯನ ವಿಕಸನದ ಮೇಲೆ ಭಾಷೆಯ ಪ್ರಭಾವ ಹೇಗೆ ಆಗ್ತದೆ ಅಂತ ಹೇಳುವಂಥದ್ದು. ಮನುಷ್ಯ ಬೆಳೆದ ಹಾಗೆ ಯೋಜನಾಬದ್ಧವಾದ ಬೇಟೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಈ ಯೋಜನಾಬದ್ಧವಾದಂಥ ಬೇಟೆಗೆ ಹಲವು ಮನುಷ್ಯರ ಸಂವಹನ ಸಂಪರ್ಕ ಬೇಕಾಗಿತ್ತು. ಈ ಒಂದು ಸಂವಹನಕ್ಕಾಗಿ ಭಾಷೆಯನ್ನು ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿದ. ಆರಂಭದ ದಿನಗಳಲ್ಲಿ ಕೇವಲ ಸಂಜ್ಞೆಯ ಮೂಲಕ ಭಾಷೆಯ ಬೆಳವಣಿಗೆ ಪ್ರಾರಂಭವಾಗ್ತದೆ. ಕೇವಲ 2 ಅಥವಾ 3 ಶಬ್ದಗಳನ್ನು ಮಾತ್ರ ಉಪಯೋಗಿಸ್ತಾ ಇದ್ದ. ಮೆದುಳಿನ ಬೆಳವಣಿಗೆಗೆ ಪೂರಕವಾಗಿ ಯಾವಾಗ ಮೆದುಳಿನ ಬೆಳವಣಿಗೆ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಪ್ರಾರಂಭ ಆಯಿತು, ಮನುಷ್ಯನ ಜ್ಞಾಪಕ ಶಕ್ತಿಯೂ ಸಹ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ಹೊಸ ಹೊಸ ಅಕ್ಷರಗಳನ್ನು ಅಥವಾ ಪದಗಳನ್ನು ಮತ್ತು ತನ್ನ ಉಚ್ಚಾರಣೆಯಲ್ಲಿ ಮುಂದುವರಿಯುವಂಥದ್ದನ್ನು, ಸ್ಮೃತಿಯಲ್ಲಿ ಹೆಚ್ಚು ಪದಗಳನ್ನು ನೆನಪಿಟ್ಕೊಳ್ಳುವಂಥ ಪ್ರಕ್ರಿಯೆಗಳು ಪ್ರಾರಂಭವಾಗ್ತವೆ. ಅಲ್ಲದೆ ಮೆದುಳಿನ ಬೆಳವಣಿಗೆಯ ಪೂರಕವಾಗಿ ಮನುಷ್ಯನ ಆಲೋಚನೆ, ತರ್ಕ, ಕ್ರಮಬದ್ಧವಾದ ಸಂಜ್ಞೆಗಳನ್ನು ಬೆಳೆಸುವಂಥ ಪ್ರಕ್ರಿಯೆ ಪ್ರಾರಂಭವಾಯಿತು. ಈ ಎಲ್ಲ ಪ್ರಕ್ರಿಯೆಗಳಿಂದಾಗಿ ಆಲೋಚನಾ ಪ್ರಕ್ರಿಯೆ, ತರ್ಕ, ಸಂಜ್ಞೆ ಮತ್ತು ಶಬ್ದಗಳನ್ನು
ಉಪಯೋಗಿಸುವಂತಹ ಬುದ್ಧಿಜ್ಞಾನದ ಬೆಳವಣಿಗೆ ಭಾಷೆಯ ಬೆಳವಣಿಗೆ ಕಾರಣ ಆಗುವುದನ್ನು ನೋಡ್ಬೋದು. ಮನುಷ್ಯನ ದಾಯಾದಿಗಳು ಅಥವಾ ಹತ್ತಿರದ ಸಂಬಂಧಿಗಳಂತ ಹೇಳುವಂತಹ ಚಿಂಪಾಂಜಿಗಳು ಮತ್ತು ಮೊನಾಬಗಳು ಕೇವಲ 2-3 ಶಬ್ದಗಳನ್ನು ನೆನಪಿಟ್ಕೊಳ್ಳುವಂಥದ್ದು ಮತ್ತು ಉಪಯೋಗಿಸೋದನ್ನು ನೋಡ್ಬೋದು. ಆದರೆ ಮನುಷ್ಯ ಆ ಹಂತಕ್ಕಿಂತ ಮುಂದುವರೆದು ಹಲವಾರು ಪದಗಳನ್ನು ತನ್ನ ಸ್ಮೃತಿ ಪಟಲದಲ್ಲಿ ನೆನಪಿಟ್ಟುಕೊಂಡು ಭಾಷೆಯ ಬೆಳವಣಿಗೆಗೆ ಕಾರಣೀಕರ್ತನಾಗಿರೋದನ್ನು ನೋಡ್ಬೋದು. ಈ ರೀತಿಯಲ್ಲಿ ಭಾಷೆಯ ಬೆಳವಣಿಗೆ ಕೇವಲ ಮೆದುಳಿನ ಬೆಳವಣಿಗೆಯಿಂದ ಮಾತ್ರ ಅಲ್ಲ, ಭಾಷೆಯ ಬೆಳವಣಿಗೆಯಿಂದಾಗಿ ಮೆದುಳಿನ ಬೆಳವಣಿಗೆಯೂ ಆಗೋದು ನೋಡ್ಬೋದು. ಒಂದಕ್ಕೊಂದು ಪೂರಕವಾಗಿ ಮೆದುಳಿನ ಬೆಳವಣಿಗೆ ಭಾಷೆಯ ಬೆಳವಣಿಗೆಗೆ, ಹಾಗೆ ಭಾಷೆಯ ಬೆಳವಣಿಗೆ ಮೆದುಳಿನ ಬೆಳವಣಿಗೆ ಅಥವಾ ಮೆದುಳಿನ ಉದ್ದೀಪನಕ್ಕೆ ಕಾರಣ ಆಗೋದನ್ನು ನೋಡ್ಬೋದು. ಇದು ಭಾಷೆಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ. ಇನ್ನು ಮುಂದಿನದು ಪಶುಪಾಲನೆ ಮತ್ತು ಕೃಷಿಯ ಆರಂಭ. ಪಶುಪಾಲನೆ ಮತ್ತು ಕೃಷಿಯ ಆರಂಭಕ್ಕೆ ಸಂಬಂಧಪಟ್ಟಂತೆ ಪಶುಪಾಲನೆ ಆರಂಭದಲ್ಲಿ ಪ್ರಾರಂಭವಾಯಿತು. ಪಶುಪಾಲನೆಯ ನಂತರ ಕೃಷಿಯ ಬೆಳವಣಿಗೆ ಆಗುವುದನ್ನು ನಾವು ಗಮನಿಸ್ಬೋದು. ಆರಂಭ ದಿನಗಳಲ್ಲಿ ಮನುಷ್ಯ ಆಹಾರವನ್ನು ಸಂಗ್ರಹಿಸ್ತಾ ಇದ್ದ ಮತ್ತು ಬಳಿಕ ಬೇಟೆಯಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಮುಂದಿನ ದಿನಗಳಲ್ಲಿ ಹಿಮಯುಗದ ಪ್ರತಿಕೂಲ ಪರಿಣಾಮ ಅಥವಾ ಕಾರಣಗಳಿಂದಾಗಿ ಮನುಷ್ಯ ಆಹಾರವನ್ನು ಬೆಳೆಯುವಂಥದ್ದು ಅಥವಾ ಒಬ್ಬ ಆಹಾರವನ್ನು ಉತ್ಪಾದಿಸುವಂಥ ಆಹಾರೋತ್ಪಾದಕನಾಗಿ ರೂಪಾಂತರಗೊಳ್ಳಲಿಕ್ಕೆ ಕಾರಣವಾಗ್ತದೆ. ಈ ಒಂದು ಬೇಟೆಯಾಡುವಂಥ ಸಂದರ್ಭದಲ್ಲಿ ನಾಯಿ ಮನುಷ್ಯನೊಂದಿಗೆ ಹೋಗ್ತಿದ್ದಂದಾಗಿ ನಾಯಿ ಮೊದಲ ಬಾರಿಗೆ ಮನುಷ್ಯನಿಂದ ಪಳಗಿಸಲ್ಪಟ್ಟಂತಹ ಪ್ರಾಣಿಯಾಗಿತ್ತು. ಬೇಟೆಯಾಡುವಂಥ ಸಂದರ್ಭದಲ್ಲಿ ನಾಯಿ ಮನುಷ್ಯನೊಂದಿಗೆ ಮೂಳೆ ಮತ್ತು ಮಾಂಸದ ತುಣುಕುಗಳಿಗಾಗಿ ಮನುಷ್ಯನೊಂದಿಗೆ ಹೋಗ್ತಾ ಇದ್ದಂದಾಗಿ ಮನುಷ್ಯನಿಂದ ನಾಯಿ ಮೊದಲ ಬಾರಿಗೆ ಪಳಗಿಸಲ್ಪಡ್ತದೆ. ಆ ಬಳಿಕ ಕುರಿ, ಮೇಕೆ, ಹಸು, ಬೆಕ್ಕುಗಳು, ಕುದುರೆ, ಒಂಟೆ ಮೊದಲಂತಹ ಪ್ರಾಣಿಗಳನ್ನು ಪಳಗಿಸಿ ಅವುಗಳನ್ನು ಸಾಕಲಿಕ್ಕೆ ಸಾಕು ಪ್ರಾಣಿಗಳನ್ನಾಗಿ ಮಾಡಿಕೊಳ್ತಾನೆ. ಹೀಗೆ ಪಶುಸಂಗೋಪನೆ ಪ್ರಾರಂಭವಾಗ್ತದೆ. ಪಶುಸಂಗೋಪನೆಯ ಬಳಿಕ ಮನುಷ್ಯ ಕೃಷಿ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಕೃಷಿ ಸುಮಾರು 13,000 ವರ್ಷಗಳ ಇತ್ತೀಚೆಗೆ ಪ್ರಾರಂಭವಾಗುವುದನ್ನು ನೋಡ್ಬೋದು. ಈ ಮನುಷ್ಯನ ವಿಕಸನದಲ್ಲಿ ಕೃಷಿಯ ಬೆಳವಣಿಗೆಯನ್ನು ಒಂದು ದೊಡ್ಡ ಕ್ರಾಂತಿ ಅಂತ ಹೇಳಿ ಕರೆಯಲಾಗ್ತದೆ. ಹಾಗಾಗಿ ಈ ಕ್ರಾಂತಿಯ ಕಾಲವನ್ನು ನವ ಶಿಲಾಯುಗದ ಕ್ರಾಂತಿ ಅಥವಾ ನಿಯೋಲಿಥಿಕ್ ರೆವಲ್ಯೂಷನ್ ಅಂತೇಳಿ ಕರೆಯಲಾಗ್ತದೆ. ಮನುಷ್ಯ ಒಂದು ಪ್ರದೇಶದಲ್ಲಿ ನೆಲೆ ನಿಂತು ಆಹಾರಕ್ಕಾಗಿ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಾರಂಭಿಸಿದ. ಗೋಧಿ, ಸಿರಿಧಾನ್ಯಗಳು, ಅಕ್ಕಿ ಮುಂತಾದ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಾರಂಭಿಸಿದ. ಈ ರೀತಿಯ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭಿಸುವುದಾಗಿ ಮನುಷ್ಯ ಅಲೆಮಾರಿಯಾಗುವುದನ್ನು ತಪ್ಪಿಸಿ ಒಂದು ಪ್ರದೇಶದಲ್ಲಿ ನೆಲೆ ನಿಲ್ಲಲಿಕ್ಕೆ ಕಾರಣವಾಗ್ತದೆ. ಈ ರೀತಿಯ ನೆಲೆ ನಿಲ್ಲುವಿಕೆಯ ಪ್ರಕ್ರಿಯೆ ಸುಮಾರು 13,000 ವರ್ಷಗಳ ಇತ್ತೀಚೆಗೆ ಕಂಡುಬರ್ತದೆ. ಹಾಗಾಗಿ ಮನುಷ್ಯ ನೆಲೆ ನಿಂತರಿಂದಾಗಿ ಆ ನೆಲೆ ನಿಂತ ಪ್ರದೇಶದಲ್ಲಿ ಗ್ರಾಮಗಳ ಬೆಳವಣಿಗೆ ಆಗ್ತದೆ. ಗ್ರಾಮಗಳು ಮುಂದೆ ಬೆಳೆದು ನಾಗರಿಕತೆಗಳ ಉಗಮಕ್ಕೆ ಕಾರಣ ಆಗುವುದನ್ನು ನೋಡ್ಬೋದು. ಇನ್ನು ಕೊನೆಯದಾಗಿ ಮನುಷ್ಯನ ವಿಕಸನದ ಮೇಲೆ ಪ್ರಭಾವ ಬೀರಿದ ಮತ್ತೊಂದು ಪ್ರಮುಖ ಅಂಶ ಕಲೆಯ ಬೆಳವಣಿಗೆ. ಕಲೆಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಆದಿಮಾನವ ಹಲವಾರು ಮೂರ್ತಿಗಳನ್ನು ಮಾಡುವಂಥದ್ದು, ಚಿತ್ರಕಲೆಯನ್ನು ಬೆಳೆಸುವಂಥದ್ದು ಮುಂತಾದ ಕೆಲವು ಮನರಂಜನೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮನುಷ್ಯನ ವಿಕಸನದ ಕೊನೆಯ ಹಂತದಲ್ಲಿ ಬೆಳೆಸಿಕೊಳ್ಳುವುದನ್ನು ನೋಡ್ಬೋದು. ಹಲವಾರು ಕಲಾಕೃತಿಗಳನ್ನು ರಚಿಸಿದ್ದಾನೆ. ಆದಿಮಾನವ ಹಲವಾರು ಕಲಾಕೃತಿಯನ್ನು ರಚಿಸಿದ್ದಾನೆ. ಇಂತಹ ಕಲಾಕೃತಿಗಳು ಏಷ್ಯಾ, ಯುರೋಪ್ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಇಂದಿಗೂ ದೊರೆತಿವೆ. ಮತ್ತು ಇಂಥ ಚಿತ್ರಕೃತಿಗಳು ಅಥವಾ ಕಲಾಕೃತಿಗಳು ಸುಮಾರು 40,000 ವರ್ಷಗಳಿಗಿಂತ ಹಳೆವೇ ಅಲ್ಲ. ಅಂದರೆ 40,000 ವರ್ಷದ ಇತ್ತೀಚಿನ ಅಂತೇಳಿ ಹೇಳ್ಬೋದು. ಹಲವಾರು ಚಿಕ್ಕ ಆಕೃತಿಗಳು, ಅಲಂಕಾರಿಕ ಕಲ್ಲುಗಳು, ಪ್ರಾಣಿಗಳ ಚಿತ್ರಗಳು, ಬೇಟೆಯಾಡುವಂಥ ಚಿತ್ರಗಳನ್ನು ಹಳೆಯ ಶಿಲಾಯುಗದ ಅಥವಾ ಅದಕ್ಕಿಂತ ನಂತರದ ಶಿಲಾಯುಗದ ಮಾನವ ತಮ್ಮ ವಾಸ ಮಾಡ್ತಿರುವಂತಹ ಆಶ್ರಯ ತಾಣಗಳು ಅಥವಾ ಗುಹೆಗಳ ಮೇಲೆ ಕೆತ್ತನೆ ಮಾಡುವುದನ್ನು ಅಥವಾ ಚಿತ್ರಗಳನ್ನು ಬಿಡಿಸಿರುವುದನ್ನು ನೋಡ್ಬೋದು. ಈ ಚಿತ್ರಗಳನ್ನು ಬಿಡಿಸುವ ಸಂದರ್ಭದಲ್ಲಿ ನೀರಿನೊಂದಿಗೆ ರಕ್ತ, ಕೊಬ್ಬು ಮತ್ತು ಇದ್ದಿಲು ಮೊದಲಂತಹ
ಬೇರೆ ಬೇರೆ ವಸ್ತುಗಳನ್ನು ಮಿಶ್ರಣ ಮಾಡಿ ಬಣ್ಣವನ್ನು ಸೃಷ್ಟಿ ಮಾಡಿಕೊಂಡ. ಹೀಗೆ ಸೃಷ್ಟಿ ಮಾಡಿದ ಬಣ್ಣದಿಂದ ಚಿತ್ರಗಳನ್ನು ರಚಿಸುವುದನ್ನು ನೋಡ್ಬೋದು. ಈ ಕಲೆಗೆ ಸಂಬಂಧಪಟ್ಟಂತೆ ಆದಿಮಾನವ ಪ್ರಮುಖವಾಗಿ ಮನರಂಜನೆಯ ಉದ್ದೇಶ ಅಥವಾ ಒಂದು ಶಾಸ್ತ್ರದ ವಿಧಿಯ ರೂಪದಲ್ಲಿ ಅಥವಾ ಮಾಂತ್ರಿಕ ಉದ್ದೇಶಗಳಿಗಾಗಿ ಇಂತಹ ಚಿತ್ರಗಳನ್ನು ರಚಿಸುವುದನ್ನು ನಾವು ನೋಡ್ಬೋದು. ಹೀಗೆ ವಾಯುಗುಣದ ಬದಲಾವಣೆಯಿಂದ ಹಿಡಿದು ಅದು ಮೆದುಳಿನ ಬೆಳವಣಿಗೆ ಇರ್ಬೋದು, ಅಥವಾ ಆಶ್ರಯ ತಾಣಗಳಿರ್ಬೋದು, ಅಥವಾ ಕೃಷಿಯ ಪ್ರಾರಂಭ ಇರ್ಬೋದು, ಕಲೆಯನ್ನು ಬೆಳೆಸುವಂಥದ್ದು ಇರ್ಬೋದು, ಹೀಗೆ ಹಲವಾರು ಪ್ರಮುಖ ಅಂಶಗಳಿಂದಾಗಿ ಈ ಒಂದು ಮಾನವನ ವಿಕಸನ ಪ್ರಕ್ರಿಯೆ ಬೆಳೆದುಕೊಂಡು ಬರೋದನ್ನು ನೋಡ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಪ್ರಥಮ PUCಯ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ 2ನೇ ಅಧ್ಯಾಯದ ವಿಡಿಯೋಗಳನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ 3ನೇ ಅಧ್ಯಾಯದ ಕೆಲವು ವಿಡಿಯೋಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಿದ್ದೇವೆ. ಈ ನಮ್ಮ ಇತಿಹಾಸ ದೀಪಿಕಾ ಯೂಟ್ಯೂಬ್ ವಾಹಿನಿಯ ವಿಡಿಯೋಗಳನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.